ಉತ್ತರ ಕರ್ನಾಟಕ ಪ್ರಾಪರ್ಟೀಸ್ ಮೂಲಕ ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿ ಅಚಲವಾದದ್ದನ್ನ ಸಾಧಿಸಿ ಮಹಾನಗರದ ಸುಧಾರಣೆಯಲ್ಲಿ ತಮ್ಮದೇ ಆದ ಪಾತ್ರ ವಹಿಸಿದ್ದಾರೆ ಅಬ್ಬಾಸ್ ಎಂ ಶೇಖ್. ಬೆಳಗಾವಿಯ ಸವದತ್ತಿಯಲ್ಲಿ ಜನಿಸಿದ ಅಬ್ಬಾಸ್ ಅವರು ಪದವಿ ಬಳಿಕ ಸಿವಿಲ್ ಕಾಮಗಾರಿಗಳಲ್ಲಿ ತೊಡಗಿ ಕ್ಲಾಸ್ 1 ಕಾಂಟ್ರಾಕ್ಟರ್ ಆಗಿ ನಂತರ ರಿಯಲ್ ಎಸ್ಟೇಟ್ ಉದ್ಯಮಕ್ಕೆ ಕಾಲಿಟ್ಟರು. ಧಾರವಾಡವನ್ನ ಕರ್ಮಭೂಮಿಯಾಗಿಸಿಕೊಂಡು ಉದ್ಯಮ ಬೆಳೆಸಿದ್ರು. ಕೈಗೆಟುಕುವ ದರದಲ್ಲಿ ಬಡ ಮಧ್ಯಮ ವರ್ಗದವರಿಗೆ ಮನೆ, ನಿವೇಶನ ನೀಡಿ ಜನರ ವಿಶ್ವಾಸಕ್ಕೆ ಪಾತ್ರರಾದರು. ಅಬ್ಬಾಸ್ ಶೇಖ್ ಅಂತ ಸವದತ್ತಿಯಲ್ಲಿ ಹುಟ್ಟಿದ್ದು 1965ನೇ ಇಸ್ವಿಯಲ್ಲಿ ಹುಟ್ಟಿದ್ದೆ. ಸಂಪೂರ್ಣ ಶಿಕ್ಷಣ ಸವದತ್ತಿಯಲ್ಲೇ ಆಗಿದೆ. ಆಮೇಲೆ ನಮ್ಮ ತಂದೆ ತಾಯಿಗೆ ನಾ ಹಿರಿಯ ಮಗ. ಆಮೇಲೆ ನಮ್ಮ 4 ಜನ ಅಣ್ತಮ್ಮಂದಿರು, ಅದರೊಳಗೆ ಒಬ್ಬ ಇಂಜಿನಿಯರ್ ಇದ್ದಾನೆ, ಇಬ್ಬರು ಮತ್ತು ಬೇರೆ ಕೆಲಸ ಮಾಡ್ತಾಯಿದ್ದಾರೆ ಸರ್. ಪ್ರೈಮರಿ ಸ್ಕೂಲ್ SK ಹೈಸ್ಕೂಲ್ ಫಸ್ಟ್ ಸ್ಟ್ಯಾಂಡಿಂದ 5ನೇವರೆಗೆ, ಆಮೇಲೆ 5ನೇತಿಂದ SK ಹೈಸ್ಕೂಲಿಂದ 10th ಆಮೇಲೆ ಮುಂದೆ ಹೈಸ್ಕೂಲು ಬೆಳ್ಳುಬ್ಬಿ ಕಡೆ ಸವದತ್ತಿಯೆಲ್ಲ ಶಿಕ್ಷಣ ಎಲ್ಲ ಮುಗಿದಿದೆ ಸರ್. ಕಾಲೇಜ್ SUS ಬೆಳ್ಳುಬ್ಬಿ ಕಾಲೇಜ್ KLE ಸೊಸೈಟಿ ಸರ್, ಅಲ್ಲೆಲ್ಲ ಮುಗಿದಿದೆ. ತಂದೆಯವರು ಅವರು ಕಾಂಟ್ರಾಕ್ಟರ್ ಮಾಡ್ತೀವಿ ಸರ್. ಅವರು ಕಾಂಟ್ರಾಕ್ಟರ್ ಸವದತ್ತಿಯಲ್ಲಿ ಮಾಡ್ತಿದ್ರು. ಒಳ್ಳೆ ಹೆಸರದು ಎಲ್ಲ ಐತೆ ಸರ್ ನಮ್ಮದು. ಅವರು ನಮ್ಮ ಅಜ್ಜ ಅವರು ಕಾಂಟ್ರಾಕ್ಟರ್ ಇದ್ದರು. ಅವರು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ನು ಕಾಂಟ್ರಾಕ್ಟರ್ ಅವರು ಎಲ್ಲ ಮಾಡ್ತಿದ್ರು. 1992 ನಂದೆಲ್ಲ ಕ್ಲಾಸ್ 1 ಕಾಂಟ್ರಾಕ್ಟ್ ಲೈಸೆನ್ಸ್ ತೆಗೆದು ಅದೆಲ್ಲ ಮಾಡ್ತಾಯಿದ್ದೀವಿ ಸರ್. ಫಸ್ಟಿಗೆ ಕ್ಲಾಸ್ 1 ಕಾಂಟ್ರಾಕ್ಟ್ ಇದೆ, PWD ಇಲಾಖೆಯಲ್ಲಿ ಕ್ಲಾಸ್ 1 ಕಾಂಟ್ರಾಕ್ಟರ್ ಲೈಸೆನ್ಸ್ ತೆಗೆದಿದ್ದೀವಿ. ಅದನ್ನು ಪೇಮೆಂಟ್ ಅದು ಸರಿಯಾಗಿ ಆಗಲಿಲ್ಲ ಅಂದ ತಕ್ಷಣ ನಾವು ಇದು ಓನ್ ನಮ್ಮದು ಸಂಸ್ಥೆ ಕಟ್ಟಿ UK ಅಂದರೆ ಉತ್ತರ ಕರ್ನಾಟಕ ಪ್ರಾಪರ್ಟಿ ಅಂತ ಹೇಳಿ ಒಂದು ಕನ್ಸ್ಟ್ರಕ್ಷನ್ ಕಂಪ್ನಿ ಸ್ಟಾರ್ಟ್ ಮಾಡಿ ನಾವು ಅಪಾರ್ಟ್ಮೆಂಟು ಲೇಔಟ್ಸು ಆಮೇಲೆ ಮಾಡಲಿಕ್ಕೆ ನಾವು ಸ್ಟಾರ್ಟ್ ಮಾಡಿದ್ವಿ ಸರ್. ಬೆಳಗಾಂದಲ್ಲಿ, ಧಾರವಾಡ, ಹುಬ್ಬಳ್ಳಿಯಲ್ಲಿ. ಶೆರೆವಾಡ ಬಳಿಯ ಮೆಗಾ ಟೌನ್ಶಿಪ್, ಬೆಳಗಾವಿಯಲ್ಲಿ ಅಪಾರ್ಟ್ಮೆಂಟ್, ಹುಬ್ಬಳ್ಳಿಯಲ್ಲಿ ಕಮರ್ಷಿಯಲ್ ಪ್ಲಾಟ್ಸ್, ಧಾರವಾಡದ ಕೆಳಗೇರಿಯಲ್ಲಿ ಫಾರ್ಮ್ ಲ್ಯಾಂಡ್, ಬೆಳಗಾವಿಯಲ್ಲಿ 6 ಪ್ರಾಜೆಕ್ಟ್ ಸೇರಿದಂತೆ ಧಾರವಾಡದ ಗರಗ, ವೆಂಕಟಾಪುರ, ಹುಬ್ಬಳ್ಳಿಯ ಗದಗ ರಸ್ತೆ, ಶೆರೆವಾಡದಲ್ಲಿ ವಸತಿ ಯೋಜನೆ ರೂಪಿಸಿ ಲಕ್ಷಾಂತರ ಮಂದಿಯ ಸೂರಿನ ಕನಸನ್ನ ನನಸಾಗಿಸಿದರು. ರಿಯಲ್ ಎಸ್ಟೇಟಿಗೆ ಯಾಕೆ ಬರಬೇಕಂತಂದ್ರೆ ನಂದು ಉದ್ದೇಶ ಅಂದರೆ ಸರ್, ಬಡವರಿಗೆ ಒಂದು ಸ್ವಲ್ಪ ಒಂದು ಕಡಿಮೆ ದರದಲ್ಲಿ ಅವರಿಗೆ ಪ್ಲಾಟ್ ಕೊಡಬೇಕು, ಆಮೇಲೆ ಮನೆಗಳಿಗೆ ಕಟ್ಟಿಕೊಡಬೇಕು. ಇಲ್ಲಿ ಜನಸಂಖ್ಯೆ ಜಾಸ್ತಿ ಇದೆ, ಎಲ್ಲರಿಗೂ ಒಂದು ಫೆಸಿಲಿಟಿ, ಒಂದು ಯುನಿಕ್ ಪ್ರಾಜೆಕ್ಟ್ ಮಾಡ್ಬೇಕಂತ ಹೇಳಿ ನಾನು ಒಂದು ಇಂಟೆನ್ಸಿವ್ ಇಟ್ಟು ಈ ಪ್ರಾಜೆಕ್ಟಿಗೆ ನಾನು ಧುಮುಕಿದ್ದೀನಿ ಸರ್. ಈಗ 1992ರಿಂದ ನಾನು ಸ್ಟಾರ್ಟ್ ಮಾಡಿದೆ ಸರ್. ಇವರು 40 ವರ್ಷ ಆಯಿತು, 35ರಿಂದ 40 ವರ್ಷ ಆಯಿತು. ಯಾವುದೂ ನಮ್ಮದು ಪ್ರಾಜೆಕ್ಟ್ ಎಲ್ಲ ಸ್ಟಾರ್ಟ್ ಆಗಿದ್ದಾವೆ ಸರ್. ಬೆಳಗಾಂದಲ್ಲಿ ಕಂಪ್ಲೀಟ್ ಆಗಿದ್ದಾವೆ, ಧಾರವಾಡದಲ್ಲಿ ಕಂಪ್ಲೀಟ್ ಆಗ್ತಾಯಿದ್ದಾವೆ, ಹುಬ್ಬಳ್ಳಿಯಲ್ಲೂ ಕಂಪ್ಲೀಟ್ ಸ್ಟಾರ್ಟ್ ಮಾಡಿದ್ದೆವು ಸರ್. ಬೆಳಗಾಮಲ್ಲಿ ಅಪಾರ್ಟ್ಮೆಂಟ್ಸ್ ಮಾಡಿದ್ದೆವು ಸರ್. ಬೆಳಗಾಮದಲ್ಲಿ ಅಪಾರ್ಟ್ಮೆಂಟ್ಸ್ ಎಲ್ಲ ಅಲ್ಲಿ ಯಾವ ಪ್ಲಾಟ್ ಹಾಕಿಲ್ಲ. ಇಲ್ಲಿ ಧಾರವಾಡದಲ್ಲಿ ದೊಡ್ಡ ಪ್ರಾಜೆಕ್ಟ್ ಮಾಡಿ ಸರ್. 5 ಗುಂಟ ಫಾರ್ಮ್ ಲ್ಯಾಂಡು, ರೆಸಿಡೆನ್ಷಿಯಲ್ ಪ್ಲಾಟು, ಆಮೇಲೆ ಹುಬ್ಬಳ್ಳಿಯಲ್ಲಿ ರೆಸಿಡೆನ್ಷಿಯಲ್ ಪ್ಲಾಟು, ಕಮರ್ಷಿಯಲ್ ಪ್ಲಾಟು ಅವೆಲ್ಲ ಮಾಡ್ತಾಯಿದ್ದೆವು ಸರ್. ಮತ್ತು ಈಗ ದೊಡ್ಡದೊಂದು ಧಾರವಾಡದಾಗ ಒಂದು 5 ಎಕರೆಯಲ್ಲಿ ಅಪಾರ್ಟ್ಮೆಂಟ್ ಪ್ರಾಜೆಕ್ಟ್ ಮಾಡ್ತಾಯಿದ್ದೀವಿ ಸರ್. ದೊಡ್ಡದು ಕಡಿಮೆ ಬಜೆಟ್ದಲ್ಲಿ ರೈತರಿಗೆ ಇದು ಕಸ್ಟಮರ್ ಕೊಡಬೇಕಂತ ಹೇಳಿ ಅದನ್ನು ಮಾಡ್ತಾಯಿದ್ದೆ ಸರ್. ಅದು ಕೆಳಗೇರಿಯಲ್ಲಿ 13 ಎಕರೆಯಲ್ಲಿ ಒಂದು ಗ್ರ್ಯಾಂಡ್ ಮೂನ್ ಅಂತ ಹೇಳೋ ದೊಡ್ಡ ಪ್ರಾಜೆಕ್ಟ್ ಮಾಡ್ತಾಯಿದ್ದೀವಿ ಸರ್. ಫಾರ್ಮ್ ಲ್ಯಾಂಡ್ ಅದು ಮುಕ್ತಾಯ ಹಂತದಲ್ಲಿ ಮುಕ್ತಾಯವಾಗಿದೆ ಸರ್. ಎಲ್ಲ ಗ್ರಾಹಕರಿಗೆ ಹ್ಯಾಂಡ್ ಓವರ್ನೂ ಮಾಡಿದ್ದೀವಿ. ಅದನ್ನು ಗ್ರ್ಯಾಂಡ್ ಮೂನ್ ಸರ್. 13 ಎಕರೆದಲ್ಲಿ ಕೃಷಿ ಭೂಮಿ ಫಾರ್ಮ್ ಲ್ಯಾಂಡ್ ಅಂತ, ಅದು ಎಲ್ಲ ಮೂಲಭೂತ ಸೌಕರ್ಯಗಳೊಂದಿಗೆ ಅದನ್ನು ಹ್ಯಾಂಡ್ ಓವರ್ ಮಾಡಿದ್ವಿ. ಶೆರೆವಾಡಗೆ ಸರ್ ಉತ್ತರ ಕರ್ನಾಟಕದಾಗ ದೊಡ್ಡ ಪ್ರಾಜೆಕ್ಟ್ ಸರ್. ಅದು 210 ಎಕರೆದ್ದು ನಾವು ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಒಂದು ಡ್ರೀಮ್ ಪ್ರಾಜೆಕ್ಟ್ ಸರ್. ಅದು ಉತ್ತರ ಕನ್ನಡದ ಯಾವುದೂ ಅಷ್ಟು ದೊಡ್ಡ ಪ್ರಾಜೆಕ್ಟ್ ಯಾವುದೂ ಇಲ್ಲ. ಅದರಲ್ಲಿ ನಾವು 50 ಎಮ್ಯುನಿಟೀಸ್ ನಾವು ಕೊಡ್ತಾಯಿದ್ದೀವಿ ಸರ್, ಫ್ರೀ ಎಮ್ಯುನಿಟೀಸ್. ಆಮ್ಯಾಗ ಫಸ್ಟ್ ಮೊದಲನೇದಾಗಿ ಹೈಲೈಟ್ ಅಂತಂದ್ರೆ ಮೆಡಿಕಲ್ ಏರ್ ಆಂಬುಲೆನ್ಸ್ ನಾವು ಅದನ್ನು ಮಾಡ್ತಾಯಿದ್ದೀವಿ ಸರ್. ಹುಬ್ಬಳ್ಳಿಯಿಂದ ಬೆಂಗಳೂರು, ಮಡ್ರಾಸು, ಹೈದರಾಬಾದು, ಆಮೇಲೆ ಎಲ್ಲಿ ನೆಸೆಸರಿ ಎಮರ್ಜೆನ್ಸಿ ಏನಿರ್ತಾವಲ್ಲ ಸರ್ ಕೇಸಸ್, ಅವ್ರಿಗೆ ನಾವು ಅಲ್ಲಿ ಅದನ್ನು ತೊಗೊಂಡು ಹೋಗಿ ನಾವು ಇದು ಮಾಡ್ತೀವಿ ಸರ್. ಏರ್ ಮೆಡಿಕಲ್ ಆಂಬುಲೆನ್ಸ್ ಅಂತ ಹೇಳಿ ಹೊಸದಾಗಿ ಮಾಡ್ತಾಯಿದ್ದೀವಿ ಸರ್, ಲಾಂಚ್ ಮಾಡ್ತಾಯಿದ್ದೀವಿ ನಮ್ಮ ಪ್ರಾಜೆಕ್ಟ್ದಲ್ಲಿ. ಮತ್ತು ಸ್ಕೂಲ್ ಇದೆ ಸರ್, ಬ್ಯಾಂಕು ಶೆರೆವಾಡ ಪ್ರಾಜೆಕ್ಟ್ದಲ್ಲಿ. ಆಮೇಲೆ ಮಾಲ್ ಇದೆ ಸರ್, ಸ್ಕೈ ಸಿಟಿ ಮಾಲ್, ದೊಡ್ಡ ಮಾಲ್ ಇದೆ ಸರ್. ಅಲ್ಲಿ ಒಂದು 5,000 ಮನೆಗಳು ಇರ್ತಾವೆ ಸರ್. ಅಲ್ಲಿ 5,000 ಫ್ಯಾಮಿಲೀಸ್ ಇರ್ತಾವೆ. ಅಷ್ಟು ದೊಡ್ಡ ಪ್ರಾಜೆಕ್ಟ್ ಮಾಡ್ತಾಯಿದ್ದೀವಿ. ಎಲ್ಲ ಗ್ರೀನ್ ಸಿಟಿ, ಈಕೋ ಫಾರ್ಮ್ ಅಂಥೇಳಿ ಪಾಲ್ಯೂಷನ್ ಫ್ರೀ ಒಂದು ಸಿಟಿ ಮಾಡ್ತಾಯಿದ್ದೀವಿ ಸರ್. ಎಲ್ಲರಿಗೆ ಸರ್, ಮಿಡಲ್ ಕ್ಲಾಸ್ದವ್ರು ಕೊಡ್ಸಿದ್ರೆ ಹೈ ಇನ್ಕಮ್ಗೆ
ಎಲ್ಲ ಗೇಟೆಡ್ ಕಮ್ಯುನಿಟಿ ಅಂತ ಹೇಳಿ ಅದನ್ನು ಒಳ್ಳೆಯವ್ರು ಬಡವ್ರಿಗೂ ಅದನ್ನು ನಾವು ಕಾನ್ಸೆಪ್ಟ್ ಇಟ್ಟೇವಿ, ಶ್ರೀಮಂತರಿಗೂ ಇಟ್ಟೇವೆ ಸರ್. ಎಲ್ಲರಿಗೂ 30-40 ಹಿಡಿದು 60-90ವರೆಗೂ ನಾವು ಪ್ಲಾಟ್ ಅವೈಲೇಬಲ್ ಇದೆ ಸರ್. ಆಮೇಲೆ ಮುಂದೆ ನಮ್ಮದು 0% ಇಂಟ್ರೆಸ್ಟ್ EMI, ಓನ್ಲಿ 30% ಡೌನ್ ಪೇಮೆಂಟು, ಪ್ರತಿ ತಿಂಗಳು 5,000 ರೂಪಾಯಿ ತುಂಬೋದು ಹಣ, ಯಾವುದೂ ಇಂಟ್ರೆಸ್ಟ್ ತೊಗೊಳ್ಳಲ್ಲ, ಇಂಟ್ರೆಸ್ಟ್ ಕೊಡೋದು ಇಲ್ಲ. ಆ ಥರ ಒಂದು ಹೊಸ ಬಡವರಿಗೆ ಎಲ್ಲರಿಗೂ ಕಡಿಮೆ ಬಜೆಟ್ನವ್ರಿಗೂ ಸಹ ಅದು ದೊರಕಲಿ ಅಂಥೇಳಿ ಅದೊಂದು ಪ್ರಾಜೆಕ್ಟ್ ಮಾಡ್ತಾಯಿದ್ದೀವಿ. ಇವರ ಉದ್ಯಮ ಹಾಗೂ ಸೇವಾ ಕಾರ್ಯಕ್ಕೆ ಕುಟುಂಬದವರ ಸಹಕಾರ ಸಾಕಷ್ಟಿದೆ. ಪತ್ನಿ ಆಯಿಷಾ ಶೇಖ್ ಅವರು ಪತಿಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಪುತ್ರ ಶಾಹಿದ್ ಸಿವಿಲ್ ಇಂಜಿನಿಯರ್ ಆಗಿದ್ದು ಉದ್ಯಮದಲ್ಲಿ ಕೈಜೋಡಿಸಿದ್ದಾನೆ. ಇಬ್ಬರು ಪುತ್ರಿಯರು ಮತ್ತು ಅಳಿಯಂದಿರು ಸಹ ಸಹಕಾರ ನೀಡುತ್ತಿದ್ದಾರೆ. ನೋಡಿ ಸರ್, ನನ್ನ ಕುಟುಂಬದ ಸಹಕಾರ ಅವರು ನನಗೆ ಮೂಲಭೂತ ಕಾರಣ ಅಂದರೆ ಅವರದಾರ ಸರ್. ನನಗೆ ಬೆನ್ನೆಲುಬಾಗಿ ನಿಂತಾರವ್ರು ಹಗಲಿ ರಾತ್ರಿ ನನಗೆ. ಯಾಕಂದರೆ ನಾವು ಒಬ್ಬನೇ ಇದ್ದೇನೆ ಮಾಡ್ತಾಯಿದ್ದೀನಿ ಸರ್, ಯಾವುದೂ ಪಾಲುದಾರಿಕೆ ಯಾವುದೂ ಇಲ್ಲ. ಆಮ್ಯಾಗ ಬಂದು ನಮ್ಗೆ ಬೆನ್ನೆಲುಬು ನಿಂತವರು ಇವರು ನಮ್ಗೆ ಹಿರೇಮಠ ಅವರು, ಆಮ್ಯಾಗ ಬಡಿಗೆ ಸರ್ ಅಂತ ಹೇಳಿ ಸರ್. ಅವರು ನಮ್ಗೆ ಭಾಳ ಸಹಕಾರ ಕೊಟ್ಟಾರೆ ಸರ್. ಆಮೇಲೆ ಇದಕ್ಕಿಂತ ಮುಂಚೆ ಬೇರೆದವರು ಅವರು ಸಹಕಾರ ಕೊಟ್ಟರು, ಫ್ಯಾಮಿಲಿಯವರು ಕೊಟ್ಟರು. ಫ್ಯಾಮಿಲಿಯಲ್ಲಿ ನಮ್ಮ ದೊಡ್ಡ ಮಗ ಇಂಜಿನಿಯರ್ ಇದ್ದಾನೆ, BE ಸಿವಿಲ್ ಇಂಜಿನಿಯರು. ಆಮ್ಯಾಗ ಇಬ್ಬರು ಮಕ್ಕಳು, ಅವರು ಮ್ಯಾರೇಜ್ ಆಗಿದೆ ಸರ್. ಮತ್ತು ಅವರು ಹಸ್ಬೆಂಡ್ಗಳು ಇಲ್ಲೇ ನಮ್ಮ ಹತ್ರನೇ ಕೆಲಸ ಮಾಡ್ತಾರೆ ಸರ್. ಎಲ್ಲ ಒಂದು ಫ್ಯಾಮಿಲಿ ಟೀಮ್ ವರ್ಕ್ ಇದೆ ಸರ್ ನಮ್ಮಲ್ಲಿ. ನಮ್ಮ ಗ್ರ್ಯಾಂಡ್ ಫಾದರಿಂದ ಸಿವಿಲ್ ಫೀಲ್ಡಲ್ಲಿ ನಾವಿದ್ದೀವಿ. ಮತ್ತು ಆಮೇಲೆ ನಮ್ಮದೆಲ್ಲ ಕುಟುಂಬದಿಂದನೇ ಸಿವಿಲ್ ವರ್ಕ್ ನಡೀತಾ ಇದೆ. ನಾವು ಲೇಔಟ್ಸು ಮತ್ತು ಆಮೇಲೆ ಫಾರ್ಮ್ ಲ್ಯಾಂಡ್ಸು ಅದೆಲ್ಲ ಮಾಡ್ತಾಯಿದ್ದೇವೆ. ತುಂಬ ಚಿಕ್ಕದಿಂದನೇ ನಾವು ನೋಡಿಕೊಂಡು ಈ ಎತ್ತರಕ್ಕೆ ಬೆಳೆದಿದ್ದೇವೆ. ನಮ್ಮೂರು ಸೌದತ್ತಿಯಿಂದ ನಾವು ಇದೆಲ್ಲ ಸ್ಟಾರ್ಟ್ ಆಗಿದ್ದು. ಅಜ್ಜಾರು ಅಲ್ಲಿ ಸಿವಿಲ್ ಪ್ಲ್ಯಾನ್ಸು ಅದೆಲ್ಲ ಮಾಡ್ತಾಯಿದ್ರು. ಮತ್ತು ಆಮೇಲೆ ತಂದೆನೂ ತುಂಬ ಸ್ಟ್ರಗ್ಲಿಂಗ್ ಫ್ಯಾಮಿಲಿ. ಆ ಟೈಮಲ್ಲಿ ದುಡಿಯೋಕ್ಕೂ ಸ್ವಲ್ಪ ಕಷ್ಟ ಇತ್ತು. ಅಂಥದ್ರಲ್ಲೇ ಬೆಳೆದು ಅವರು ಒಂದಕ್ಕೊಂದು ಹೆಜ್ಜೆ ಇಟ್ಕೊಂಡು ಮುಂದೆ ಬಂದಿದ್ದಾರೆ. ಮತ್ತು ಆಮೇಲೆ ಈಗ ನಮಗೂ ತಗೊಂಡು ನಡೀತಾ ಇದ್ದಾರೆ. ನಮಗೂ ಒಳ್ಳೆಯ ಶಿಕ್ಷಣ ಕೊಡ್ತಾ ಇದ್ದಾರೆ. ಈ ಫೀಲ್ಡ್ ಬಗ್ಗೆ ಮುಂದೇನು ಮಾಡಬೇಕು ಏನಿಲ್ಲ ಅಂತ ನಮಗೆ ಗೈಡ್ ಮಾಡಿಕೊಂಡು ಒಂದು ಚೆನ್ನಾಗಿ ನಡ್ಕೊತು ನನಗೂ ಇದನ್ನು ಮಾಡ್ತಾರೆ. ನಮಗೂ ಟೈಮ್ ಕೊಡ್ತಾರೆ, ಮನೆಯಲ್ಲೂ ಟೈಮ್ ಕೊಡ್ತಾರೆ, ಮಕ್ಕಳಿದ್ದಾರೆ, ಎಲ್ಲ ಚೆನ್ನಾಗಿ ಹೋಗ್ತಾರೆ. ನನಗಂತೂ ಮೊದಲಿನಿಂದಲೇ ಫ್ರೀಡಮ್ ಕೊಟ್ಟಿದ್ದಾರೆ. ನಿನಗೇನು ಇಷ್ಟ ಇದೆ ಅದನ್ನ ಮಾಡು ಅಂತ ಹೇಳ್ತಾರೆ. ಮತ್ತು ಆಮೇಲೆ ಫ್ಯೂಚರಲ್ಲಿ ಯಾವ್ದು ಒಳ್ಳೇದು ಯಾವುದಿದೆ ಕೆಟ್ಟದ್ದು ಯಾವುದಿದೆ ಅಂತ ನನಗೆ ಅಲರ್ಟ್ ಮಾಡಿರ್ತಾರೆ. ಅದರ ಪ್ರಕಾರ ನನಗೆ ತಕ್ಕಂಗೂ ಪಾಠ ಕಲಿಬೇಕು ಅಂತಲೂ ಸ್ವಲ್ಪ ಬಿಟ್ಟಿರ್ತಾರೆ. ಆದರೆ ಮತ್ತು ಅವ್ರ ಗೈಡೆನ್ಸಲ್ಲಿ ನಾನು ಹೋಗ್ತಾ ಇರ್ತೀನಿ. ಅವ್ರು ಹೇಳಿದ ಪ್ರಕಾರನೇ ನಾನು ನಡೆಯೋದು. ರಿಯಲ್ ಎಸ್ಟೇಟ್ ಬಿಸ್ನೆಸ್ಸಲ್ಲಿ ನಾವು ಆದಷ್ಟು ಕಡಿಮೆ ಬಜೆಟಲ್ಲಿ ಜನರಿಗೆ ಇರಲಿಕ್ಕೆ ಒಂದು ಮನೆ ಆಗಬೇಕು, ಒಂದು ಜಾಗ ಸಿಗಬೇಕು ಅವ್ರಿಗೆ. ಮೇನ್ ಏನಂತ ಹೇಳಿದ್ರೆ ನಮ್ಮ ಉದ್ದೇಶ ಏನಂತ ಹೇಳಿದ್ರೆ ತುಂಬ ಜಾಗಗಳು ಲೇಔಟ್ಸು ತುಂಬ ಇದೆ. ಅಂಥದ್ರಲ್ಲಿ ತುಂಬ ಜನರಿಗೇನಿದೆ ಮಿಡಲ್ ಕ್ಲಾಸ್ ಫ್ಯಾಮಿಲೀಸು ಅವ್ರಿಗೇನಿದೆ ಬಡತನದಿಂದ ಯಾರು ಬೆಳೀತಾ ಇದ್ದಾರೆ ನೋಡಿ, ಅವರಿಗೆ ಚಿಕ್ಕ ಅಮೌಂಟಲ್ಲಿ ಅಷ್ಟೆಲ್ಲ ಸವಲತ್ತು ಸಿಗೋಲ್ಲ ಎಲ್ಲೂ. ನಮ್ಮ ಕಡೆ ಏನಿದೆ ಇಂಟ್ರೆಸ್ಟ್ ಫ್ರೀನೂ ನಾವು ಕೊಡ್ತಾಯಿದ್ದೇವೆ. ಅವರಿಗೆ ಇರಲಿಕ್ಕೆ ಒಂದು ಪ್ರಾಪರ್ಟಿ ಇರಬೇಕು, ಫ್ಯೂಚರಲ್ಲಿ ಒಂದು ಹೆಲ್ಪ್ ಆಗಬೇಕು ಅಂಥೇಳಿ ನಾವು ಆ ಸವಲತ್ತನ್ನು ನಮ್ಮ ಕಡೆಯಿಂದ ನಾವು ತರಿಸ್ಕೊಡ್ತಾ ಇದ್ದೇವೆ. ಫಾರ್ಮ್ ಲ್ಯಾಂಡ್ ಆಗಲಿ ಲೇಔಟ್ ಆಗಲಿ ಅದನ್ನೆಲ್ಲ ಅವ್ರ ಬಜೆಟಲ್ಲಿ ಅವ್ರಿಗೆ ಸಿಗೋವಂಥರ ನಾವು ಒಂದು ಆಧಾರ ಮಾಡಿಕೊಡ್ತಾ ಇದ್ದೀವಿ. ಅಬ್ಬಾಸ್ ಎಂ ಶೇಖ್ ಅವರ ಮಾಲೀಕತ್ವದ UK ಪ್ರಾಪರ್ಟೀಸ್ನಲ್ಲಿ ಮಹಿಳೆಯರಿಗೆ ಸುರಕ್ಷಿತ ವಾತಾವರಣ ಕಲ್ಪಿಸಿದ್ದು 15ಕ್ಕೂ ಹೆಚ್ಚು ಮಹಿಳೆಯರು ಕೆಲಸ ಮಾಡುತ್ತಿದ್ದಾರೆ. ಇನ್ನು ಸಾರ್ವಜನಿಕವಾಗಿ ಮಹಿಳೆಯರ ಆರೋಗ್ಯ ಕಾಳಜಿಯನ್ನು ಕಂಪನಿ ಮಾಡುತ್ತಿದೆ. ಮಾರುಕಟ್ಟೆ, ಬೇರೆ ಬೇರೆ ಕೆಲಸಕ್ಕೆ ಹೊರಗಡೆ ಬರುವ ಮಹಿಳೆಯರು ಶೌಚಾಲಯಕ್ಕಾಗಿ ಪರದಾಡಬಾರದು ಎಂದು ಕೇರಳ ಮಾದರಿಯಲ್ಲಿ ಈ ಟಾಯ್ಲೆಟ್ ನಿರ್ಮಾಣಕ್ಕೆ ಮುಂದಾಗಿದ್ದಾರೆ. ಹುಬ್ಬಳ್ಳಿಯಲ್ಲಿ 50, ಧಾರವಾಡದಲ್ಲಿ 50 ಸೇರಿ ಒಟ್ಟು 100 ಟಾಯ್ಲೆಟ್ ನಿರ್ಮಿಸುವ ಉದ್ದೇಶ ಹೊಂದಿದ್ದಾರೆ. ನಮಸ್ಕಾರ, ನನ್ನ ಹೆಸರು ಜಯದೇವ್ ಹಿರೇಮಠ ಅಂತ. ಕೆ ಪ್ರಾಪರ್ಟೀಸಲ್ಲಿ 7 ವರ್ಷದಿಂದ ನಾನು ನಮ್ಮ EM ಶೇಖ್ ಸರ್ ಜೊತೆ ಕೆಲಸ ಮಾಡ್ತಾಯಿದ್ದೀನಿ. ಇಲ್ಲಿ ಪ್ರೆಸೆಂಟಾಗಿ ನಾನು ಕೆಲಸ ಮಾಡ್ತಿರೋದು ಆ್ಯಸ್ ಅ ವರ್ಕಿಂಗ್ ಪಾರ್ಟ್ನರ್ ಕೆಲಸ ಮಾಡ್ತಾಯಿದ್ದೀನಿ. ಬೇಸಿಕಲಿ ನಾನು ನಮ್ಮ ಸಂಸ್ಥೆಯಲ್ಲಿ ಬಂದುಬಿಟ್ಟು ಲ್ಯಾಂಡ್ ಪರ್ಚೇಸ್ ಮಾಡೋದು ಮೇನ್ ನನ್ನ ಕೆಲಸ. ಆನಂತರ ಅದಲ್ಲದೆ ಆಫೀಸ್ ಅಡ್ಮಿನಿಸ್ಟ್ರೇಷನು, ಆನಂತರ ಮಾರ್ಕೆಟಿಂಗು ಎಲ್ಲ ಈ ಥರಲ್ಲೂ ನನಗೆ ಅವಕಾಶ ಕೊಟ್ಟಿದ್ದಾರೆ ಸರು ನನಗೆ ಸೇವೆ ಮಾಡೋಕ್ಕೆ.
ನಾನು ಸಂಸ್ಥೆಯಲ್ಲಿ ಸೇವೆ ಮಾಡ್ತಾಯಿದ್ದೀನಿ. 7 ವರ್ಷದಿಂದ ನಮ್ಮ ಎಮ್ ಶೇಖ್ ಸರು ನನ್ನ ಮೆಂಟರು. ಓಪನ್ ಮೈಂಡೆಡ್ ಕೆಲಸ ಮಾಡೋಕ್ಕೆ ತುಂಬ ಖುಷಿ ಆಗುತ್ತೆ. ಸರ್ಗೆ ಮತ್ತು ನಮ್ಮ ಸಂಸ್ಥೆಗೆ ವಿಜಯವಾಣಿ ಅವರು ಅವರ ಸಾಮಾಜಿಕ ಸೇವೆಯನ್ನು ಗುರುತಿಸಿ ವಿಜಯರತ್ನ ಅವಾರ್ಡನ್ನು ಘೋಷಣೆ ಮಾಡಿದ್ದಾರೆ. ತುಂಬ ಸಂತೋಷ ತರ್ತಾ ಇದೆ. ನಿಜವಾಗ್ಲೂ ನಮ್ಮ ಮೆಂಟರ್ ಅಂದರೆ ಅವರು ಎಲೆಮರೆ ಕಾಯಿ ಅಂತ ಇದ್ದವರು, ಅವ್ರನ್ನ ಗುರುತಿಸಿ ಕೊಡ್ತಾ ಇದ್ದಾರೆ. ಅದು ತುಂಬ ಖುಷಿ ಕೊಡ್ತಾ ಇದೆ. ನನ್ನ ಹೆಸರು VR ಬಡಿಗರ್ ಅಂತ. ನಾವು ಈ ರಿಯಲ್ ಎಸ್ಟೇಟ್ ಕೆಲಸ ಮಾಡ್ತಾಯಿದ್ದೀವಿ. ನಾವು ಈ ಕಂಪ್ನಿಯಾಗ ಒಂದು 4-5 ವರ್ಷ ಅದು ಕೆಲಸ ಮಾಡಕತ್ತೆ ಸರ್. ನಾವು ಲ್ಯಾಂಡ್ ಪರ್ಚೇಸ್ ಮಾಡೋದು ಆಗಲಿ, ರೈತರನ್ನೆಲ್ಲ ಕನ್ವಿನ್ಸ್ ಮಾಡಿ ಕರ್ಕೊಂಡ್ಬಂದು ಲ್ಯಾಂಡ್ ಕೊಡಿಸಿ ಕಡಿಮೆ ದರದಲ್ಲಿ ನಮ್ಮ ಸರಿಗೆ ಇದನ್ನು ಮಾಡತ್ತಾರೆ. ನಮ್ಮ ಸರ್ UK ಡೆವಲಪರ್ ಅಂತಂದ್ರೆ ಉತ್ತರ ಕರ್ನಾಟಕ ಪ್ರಾಪರ್ಟೀಸ್ ಅಂತ ಹೇಳಿ. ಮುಂದೆ ನಮ್ಮ ಸರ್ ಏನದಾರಲ್ರಿ ಎಲ್ಲ ಸಿಬ್ಬಂದಿಯವರಿಗೆ ಫ್ರೀ ಹ್ಯಾಂಡಾಗಿ ಬಿಟ್ಟಾರೆ ಸರ್. ಅವ್ರ ತೆಕ್ಕ ಅವ್ರು ಕೆಲಸ ಮಾಡ್ತಾರೆ. ಕೆಲಸದ ಬಗ್ಗೆ ಏನೂ ಇದಿಲ್ಲ ಸರ್. ಅಂತ ನಮ್ಮ ಕಂಪ್ನಿ ಓನರ್ ಏನದಾರಲ್ಲ ಸರ್, ಸಮಾಜ ಸೇವೆ ಭಾಳ ಮಾಡ್ತಾರೆ ಸರ್. ಅವರು ಬಡಬಗ್ಗರ ಬಗ್ಗೆ ಭಾಳ ಕಾಳಜಿ ಐತಿ. ಎಲ್ಲೇ ಅವರು ಲೇಔಟ್ ಮಾಡಲಿ ಏನೋ ಮಾಡಲಿ ಒಂದು ರೀಸನೇಬಲ್ ನಮ್ಮ ಹುಬ್ಳಿ ಧಾರವಾಡದಾಗ ಈ ಸಂಸ್ಥೆ ಕೊಡುವಂಥ ರೇಟ್ ಯಾವ ಸಂಸ್ಥೆದವರು ಕೊಡೋದಿಲ್ಲ. ಸಮಾಜ ಸೇವೆ ಬಡವ್ರ ಬಗ್ಗೆ ಆಗಲಿ, ಒಂದು ಶಿಕ್ಷಣದ ಬಗ್ಗೆ ಆಗಲಿ ಸಹಾಯ ಮಾಡ್ತಾರೆ ಸರ್. ಬಡಬಗ್ಗರನ್ನ ಓದಿಸೋದಾಗಲಿ, ಮುಂದೆ ವೃದ್ಧಾಶ್ರಮ, ಅನಾಥಾಶ್ರಮಕ್ಕೆ ತಮ್ಮ ಹಬ್ಬ ಹರಿದಿನದಲ್ಲಿ ತಮ್ಮ ಕೈಲಾದ ಮಟ್ಟಿಗೆ ಸೇವೆ ಮಾಡ್ತಾರೆ ಸರ್. ವಿಜಯವಾಣಿ ಅವರು ವಿಜಯರತ್ನ ಅಂತ ಪ್ರಶಸ್ತಿ ಕೊಡ್ತಾ ಇದ್ದಾರೆ ಸರ್. ನಮಗೆ ತುಂಬ ನಮ್ಮ ಸಂಸ್ಥೆಯವರು ಸಿಬ್ಬಂದಿ ವರ್ಗಕ್ಕೆ ನಮಗೆ ಭಾಳ ಒಂದು ಹೆಮ್ಮೆಯಾಗಿದೆ. ವಿಜಯವಾಣಿ ಪೇಪರ್ದವ್ರಿಗೆ ಸರ್ ಒಂದು ಬಡ ಮಕ್ಕಳಿಗೆ ಒಂದು ಕಾರ್ಯಕ್ರಮ ಹಾಕೊಂಡು ಅದರೊಳಗೆ 100 ಮಕ್ಕಳಿಗೆ ನಾವು ಫ್ರೀ ಸ್ಕೂಲ್ ಬ್ಯಾಗ್ ಕೊಟ್ಟಿದ್ದೀನಿ ಸರ್. ಆಮೇಲೆ ಇದು ಬೇರೆ ಬೇರೆ ಮಾಡಿದ್ದೀವಿ, ಆದರೆ ಅದನ್ನು ನಾವು ಯಾವುದು ಪ್ರದರ್ಶನ ಮಾಡಿಲ್ಲ. ಆಮೇಲೆ ಇನ್ನೊಂದು ನನ್ನ ಕಾನ್ಸೆಪ್ಟ್, ಯೂನಿಕ್ ಕಾನ್ಸೆಪ್ಟ್ ಅಂದರೆ ವುಮನ್ಸಿಗೆ ಸರ್. ವುಮನ್ಸಿಗೆ ಈ ಟಾಯ್ಲೆಟ್ಸ್ ಪ್ರತಿಯೊಬ್ಬರಿಗೂ ವುಮನ್ಗೆ ನಾ ಕಾರ್ಪೊರೇಷನ್, ಹುಬ್ಬಳ್ಳಿ ಧಾರವಾಡ ಕಾರ್ಪೊರೇಷನ್ ಜೊತೆ ಮಾತಾಡ್ಕೊಂಡು ನಾವು ನಮ್ಮ UK ಪ್ರಾಪರ್ಟಿ ವತಿಯಿಂದ ಫ್ರೀಯಾಗಿ ನಾವೇ ಒಂದು ಈಚ್ ಯೂನಿಟ್ ಟಾಯ್ಲೆಟ್ ಮಾಡ್ಲಿಕ್ಕೆ 5 ಲಕ್ಷ ಎಕ್ಸ್ಪೆನ್ಸ್ ಬರುತ್ತೆ ಸರ್. ಅದನ್ನು ನಾವು ಮಾಡಿಕೊಡ್ಬೇಕಂತ ನನ್ನ ಉದ್ದೇಶ, ಅದು ಡ್ರೀಮ್ ಅದೇ ಸರ್. ಅದು ಓನ್ಲಿ ಲೇಡೀಸ್ ಅದು ಈ ಟಾಯ್ಲೆಟ್ ಅಂತ ಹೇಳಿ ಕೇರಳದಲ್ಲಿ ಇಂಪ್ಲಿಮೆಂಟ್ ಮಾಡಿ ಸರ್. ಅದು ನಮ್ಮ ಉತ್ತರ ಕನ್ನಡದಲ್ಲಿ, ಧಾರವಾಡದಲ್ಲಿ ಇವತ್ತು, ಹುಬ್ಬಳ್ಳಿಯಲ್ಲಿ ಇವತ್ತು ಈ ಟಾಯ್ಲೆಟ್. ಅದ್ರಿಗೆ ಈಗ ಹೆಣ್ಮಕ್ಳಿಗೆ ಭಾಳ ತ್ರಾಸ ಆಗ್ತಾಯಿದೆ ಸರ್. ಹೊರಗೆ ಜಾಬ್ ಮಾಡೋರಿಗೆ, ಆಮೇಲೆ ಮಾರ್ಕೆಟಿಗೆ ಬಂದವ್ರಿಗೆ, ಮಾರ್ಕೆಟ್ನಲ್ಲಿ ಯಾವುದು ಫೆಸಿಲಿಟಿ ಇಲ್ಲ ಅವರಿಗೆ, ಟಾಯ್ಲೆಟ್ ಹೋಗಲಿಕ್ಕೆ ಆಗಲಿ ಯಾವುದು ಸ್ವಚ್ಛತಾ ಯಾವುದೂ ಇಲ್ಲ ಸರ್. ಅದಕ್ಕೋಸ್ಕರ ಒಂದು ಯುನೀಕ್ ಕಾನ್ಸೆಪ್ಟ್ ಜಪಾನ್ ಟೆಕ್ನಾಲಜಿಯಲ್ಲಿ ಅದನ್ನು ಮಾಡಬೇಕಂತ ಹೇಳಿ ನನ್ನ ಉದ್ದೇಶ ಇದೆ ಸರ್. ನಂತರ ಕೃಷಿ ಕ್ಷೇತ್ರದಲ್ಲಿ ತೊಡಗುವುದು ಭವಿಷ್ಯದ ದೃಷ್ಟಿಯಲ್ಲಿ ಒಳಿತು ಎಂಬುದನ್ನರಿತ ಅಬ್ಬಾಸ್ ಅವರು 5, 10, 15, 20 ಗುಂಟೆಯ ಫಾರ್ಮ್ ಲ್ಯಾಂಡ್ಗಳನ್ನು ಅಭಿವೃದ್ಧಿಪಡಿಸಿ ಗ್ರಾಹಕರಿಗೆ ಕೈಗೆಟುಕುವ ದರದಲ್ಲಿ ನೀಡುತ್ತಿದ್ದಾರೆ. ಗ್ರಾಹಕರು ತಮಗಿಷ್ಟವಾದ ಗಿಡ ಮರ ಬೆಳೆದು ತೋಟಗಾರಿಕೆ, ಹಣ್ಣು ತರಕಾರಿ ಬೆಳೆದು ಕೃಷಿಯನ್ನು ಮಾಡಬಹುದಾಗಿದೆ. UK ಪ್ರಾಪರ್ಟಿನ ಯಾಕೆ ಖರೀದಿ ಮಾಡಬೇಕಂದ್ರೆ ಸರ್, ನಮ್ಮದು 0% ಇಂಟ್ರೆಸ್ಟು ಇದೆ ಸರ್. ಆಮ್ಯಾಗ ಮುಂದೆ ಬೇರೆಯವರು ಡೆವಲಪರ್ಗಿಂತ ನಮ್ಮದು ಕಾನ್ಸೆಪ್ಟು ಬೇರೆ ಇದೆ ಸರ್. ನಾವು ಫಾರ್ಮ್ಲ್ಯಾಂಡ್ದಲ್ಲಿ 25 ಗಿಡ ಫ್ರೀಯಾಗಿ ಹಚ್ಕೊಡ್ತಾ ಇದ್ದೀವಿ, ಯಾರಿಗೂ ದುಡ್ಡು ತೊಗೋತಾ ಇಲ್ಲ. ಕಂಪೌಂಡು, ಫೆನ್ಸ್ ಅದೆಲ್ಲ ಮಾಡ್ತೀವಿ. ಆಮೇಲೆ ಮುಂದೆ ಅಮ್ಯುನಿಟೀಸ್ ನಮ್ಮಲ್ಲಿ ಜಾಸ್ತಿ ಇದಾವೆ ಸರ್. ಫ್ರೀ ಸ್ಕೂಲು, ಫ್ರೀ ಮೆಡಿಕಲ್ಲು, ಫ್ರೀ ಬ್ಯಾಂಕ್ಸು, ಇವೆಲ್ಲ ಆಂಬುಲೆನ್ಸು ಎಲ್ಲ ಬೇರೆ ಬೇರೆ ಒಂದು ಕಾನ್ಸೆಪ್ಟು, ಒಂದು ಯುನೀಕ್ ಕಾನ್ಸೆಪ್ಟ್ ಇದೆ. ಅದಕ್ಕೋಸ್ಕರ ನಮ್ಮದು ಬೇರೆ ಅಂತ ನಾವು ಹೇಳಕ್ಕೆ ಬಯಸ್ತೀವಿ. ನಮಸ್ಕಾರ, ನಮ್ಮ ಹೆಸರು ಪಾಂಡುರಂಗರಾವ್ ಅಂತ. ನಾನು UK ಪ್ರಾಪರ್ಟೀಸಲ್ಲಿ ಲಾಸ್ಟ್ 2 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ, ಸಿವಿಲ್ ಇಂಜಿನಿಯರ್ ಅಂತ. ನಾವು ಇವ್ರದ್ದು ನಿಯರ್ಲಿ ಹುಬ್ಳಿ ಧಾರವಾಡ ಸೇರಿ 10-12 ಕಡೆ ಫಾರ್ಮ್ ಲ್ಯಾಂಡ್ಸು ಮತ್ತು ರೆಸಿಡೆನ್ಷಿಯಲ್ ಲೇಔಟ್ಸ್ ಮಾಡ್ತಾಯಿದ್ದಾರೆ. ಅದರಲ್ಲಿ ನಾನು ಎಲ್ಲ ವರ್ಕ್ಸ್ದು ಸೂಪರ್ವೈಸ್ ಮಾಡೋದು, ಕೆಲಸ ಮಾಡಿಸೋದು. ಮೇಯ್ನಾಗಿ ನಾವು ಈಗ ಫಸ್ಟ್ ಸ್ಟಾರ್ಟಿಂಗಲ್ಲಿ ಎಲ್ಲ ಲೇಔಟಲ್ಲಿ ಫಾರ್ಮ್ ಲ್ಯಾಂಡ್ಸಲ್ಲಿ ಡೆವಲಪ್ ಮಾಡಿ 5.1 ಗುಂಟ 10 ಗುಂಟವು ಫಾರ್ಮ್ ಲ್ಯಾಂಡ್ಸ್ ಮಾಡಿ ಅದರಲ್ಲಿ ಜನರಿಗೆ ಅನುಕೂಲ ಆಗಿದಂಗೆ ಫೆನ್ಸ್ ಹಾಕಿ, ವಾಟರ್ ಸಪ್ಲೈ ಕೊಟ್ಟು, ಕರೆಂಟ್ ಸಪ್ಲೈ ಕೊಟ್ಟು, ರೋಡು, ಗಟರು, ಅದ್ರ ಬೇಕಾಗಿತ್ತು ಎಲ್ಲ ಫೆಸಿಲಿಟೀಸ್ ಕೊಟ್ಟು ಅನುಕೂಲ ಮಾಡಿ ಕೊಡ್ತಾಯಿದ್ದೀವಿ. ಅವರಿಲ್ಲಿ ಜಾಗ ತೊಗೊಂಡವ್ರಿಗೆ ಎಲ್ಲ ಅನುಕೂಲ ಆಗಿ ಗಿಡಗಳು ಬೆಳೆಸ್ತಾಯಿದ್ದೀವಿ. ನಿಯರ್ಲಿ ಒಂದು ಸೈಟಲ್ಲಿ 25-50 ಗಿಡ ಹಚ್ಚಿ ಅವ್ರಿಗೆ ಉಪಯೋಗ ಆಗಿದಂಗೆ 2-3 ವರ್ಷದಲ್ಲಿ ಅವ್ರಿಗೆಲ್ಲ ಅನುಕೂಲ ಆಗಿ ಅವರಿಲ್ಲಿ ಮನೆ ಕಟ್ಕೊಂಡು ವಾಸ ಇರಲಿಕ್ಕೂ ಸಮೀಪ ಆಗ್ತದೆ. ಸೊ ಎಲ್ಲ ಜನರಿಗೆ ಅನುಕೂಲ ಆಗಿದಂಗೆ ಅಂತ ಈ UK ಪ್ರಾಪರ್ಟೀಸ್ ಅವ್ರು ಕೆಲಸ ಮಾಡ್ತಾಯಿದ್ದಾರೆ. ಇವರಲ್ಲಿ ನಿಮ್ಮ ಕನಸಿನ ಮನೆ ಏನು ಮಾಡಲಿಕ್ಕೆ ಇರ್ತದಲ್ಲ ಅವೆಲ್ಲ ಮಾಡಿಕೊಂಡು ನೀವು ನಿಮ್ಗೆ ಫೆಸಿಲಿಟಿ ಆಗಬೇಕಂತ ಒಂದು ಉದ್ದೇಶದಿಂದ ಮಾಡ್ತಾಯಿದ್ದೀವಿ. ನನ್ನ ಹೆಸರು ಬಸವರಾಜ್ ಕಿರೋರ್ ಅಂತ. ನಾನಿಲ್ಲಿ 2 ಸೈಟ್ ಪರ್ಚೇಸ್ ಮಾಡಿದ್ದೀನಿ. UK ಟ್ರೇಡರ್ಸ್ ಕಡೆಯಿಂದ ಪ್ಲಾಟ್ ನಂಬರ್ 2 ಮತ್ತು ಪ್ಲಾಟ್ ನಂಬರ್ 13 2 ಒಳ್ಳೆಯ ಯೋಗ್ಯ ಬೆಲೆ ಕೊಟ್ಟಿದ್ದಾರೆ.
ಮತ್ತು ಕನ್ಸ್ಟ್ರಕ್ಷನ್ ವರ್ಕ್ ಆಯ್ತು, ಆಮೇಲೆ ಡೆವಲಪ್ಮೆಂಟ್ ವರ್ಕ್ ಆಯ್ತು ಮಾಡ್ಕೊತಾ ಹೋಗ್ತಾ ಇದ್ದಾರೆ. ಮತ್ತು ಒಂದು 50% ಅಮೌಂಟ್ ಕೊಟ್ಟರೆ ಸೇಲ್ ಆಫ್ ಅಗ್ರಿಮೆಂಟ್ ಕೊಡ್ತಾರೆ. ರಿಮೈನಿಂಗ್ ಅಮೌಂಟ್ ಎಟ್ ದ ಟೈಮ್ ಆಫ್ ಸೇಲ್ರಿ ಪಕ್ಕಾ ಸೇಲ್ರಿ ಮಾಡ್ಬೇಕಾದ್ರೆ ಕೊಡ್ತಾ ಇದ್ದೇವೆ. ಮತ್ತು ಎಲ್ಲ ಮಧ್ಯಮದವರು ಖರೀದಿ ಮಾಡೋಂಥ ಅವಕಾಶ ಇದೆ. ಅಬ್ಬಾಸ್ ಎಂ ಶೇಖ್ ಅವರ ವೃತ್ತಿ ಸಾಧನೆ ಹಾಗೂ ಸಮಾಜ ಸೇವೆಯನ್ನ ಗುರುತಿಸಿ ಈ ಬಾರಿಯ ವಿಜಯರತ್ನ ಇಂಟರ್ನ್ಯಾಷನಲ್ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ.